ಬಟ್ ಅದು ಹೇಗೆ ನೀವು ಹೇಗೆ ಇನ್ಸ್ಪೈರ್ ಆದ್ರೆ ಸರ್ ಒಂದು ಮ್ಯಾಜಿಕ್ ಇದ್ರಲ್ಲಿ ಒಂದು ಇನ್ವಾಲ್ವ್ ಆಗ್ಬೇಕಂತ? ಫಸ್ಟ್ ಯಾವುದೇ ಒಂದು ವಿಶೇಷತೆ ಉಂಟು ಅಂತಾದರೆ, ಯಾವುದೇ ಅದು ಆರ್ಟಲ್ಲಿರಲಿ ಯಾವುದರಲ್ಲೇ ಇರಲಿ, ಇದು ಯಾಕೆ, ಇದು ಹೇಗೆ, ಈ ಎರಡು ಕ್ವಶನ್ ಮಾರ್ಕ್ ಫಸ್ಟ್ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಅಂತ ಹೇಳಿದೆ, ಅಪ್ಪ ನಿಂತ್ಕೊಳ್ಳಿ ಅಂತ ಹೇಳಿದೆ, ಮಣ್ಣು ತನ್ನಿಯಪ್ಪ ಅಂತ ಹೇಳಿದೆ. ಅಪ್ಪ ನಗಾಡ್ಕೊಂಡು ಹೋಗಿ ಮಣ್ಣು ತಗೊಂಡ್ಬಂದ್ರು, ಪ್ಯಾಕೆಟ್ ಮಾಡಿ ಕೊಡು. ಅಷ್ಟು ಪರ್ಫೆಕ್ಟ್ ಆಗಲಿಲ್ಲ ನಾನು ಮಾಡಿದ್ದು, ಒಟ್ಟು ನಾನು ಮಾಡಿಕೊಟ್ಟೆ. ಬಿಚ್ಚಿ ನೋಡುವಾಗ ಕುಂಕುಮ. ಬುಲೆಟಿಂದೆಲ್ಲ ಕೇಳಿ ಡೆಮಾನ್ಸ್ಟ್ರೇಷನ್ ಆಗಿ ಅವರು ಇದು ಮಾಡಿದರು, ಬುಲೆಟ್ ಪ್ರೂಫ್ ಮ್ಯಾಜಿಷಿಯನ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು. ನನ್ನ ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿ ಪ್ರೊಫೆಸರ್ ಅಂತೇಳಿ ಅದರಲ್ಲಿ ಆ್ಯಡ್ ಮಾಡಿದೆ. ಈ ಪ್ರೊಫೆಸರ್ ಅಂತ ಬಂದರೆ ನಾನು ಯಾವುದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಎಲ್ಲ ಓದಿವಲ್ಲ. ಇಷ್ಟೋ ತನಕ ಎಷ್ಟು ಶೋ ಕೊಟ್ಟಿರ್ಬೋದು ಸರ್ ಹೆಚ್ಚು ಕಮ್ಮಿ? ಸರ್ ನೀವು ಮಗನ ಬಗ್ಗೆ ಹೇಳಿದ್ರಿ. ಸೊ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ, 2.5 years ಓಲ್ಡ್ ಇರುವಾಗ ಅವರು ಫಸ್ಟ್ ಮ್ಯಾಜಿಕ್ ಟ್ರಿಕ್ ಮಾಡ್ತಾರೆ ಅಂತ ಹೇಳಿದ್ರಿ. ಹೌದು, ಅದೊಂದು ಇಂಟ್ರೆಸ್ಟ್ ಇದೆ. ಅಂದರೆ ಮಂಡ್ಯದಲ್ಲಿ ನಾನು ಮ್ಯಾಜಿಕ್ ಶೋ ಮಾಡ್ತಾ ಇದ್ದೆ. ಸ್ಟ್ರೀಟ್ ಮ್ಯಾಜಿಷಿಯನ್ಸ್ ಒಂದು ಹಗ್ಗವನ್ನು ಒಂದು ಬುಟ್ಟಿಯಲ್ಲಿ ಹಾಕ್ತಾರೆ, ಹಾಕಿ ಪುಂಗಿ ಊದ್ತಾರೆ. ಊದುವಾಗ ಆ ಹಾವಿನಾಗೆ ಹಗ್ಗ ಮೇಲೆ ಬರ್ತದೆ. ಆಮೇಲೆ ಅದರ ಮೇಲೆ ಅವನ ಮಗ ಹತ್ಕೊಂಡು ಹೋಗ್ತಾನೆ ಹಗ್ಗ. ಇದೆಲ್ಲ ಆಯಿತು, ಸಕ್ಸಸ್ ಆಯ್ತಲ್ಲ. ಅವರು ಹೋದವರು ಬರೆದಿದ್ದಾರೆ, ಒಂದು ಬುಕ್ಕಲ್ಲಿ ಹಾಗೆ ಬಂತು, ಇಂಡಿಯನ್ ರೋಪ್ ಟ್ರಿಕ್ ಪರ್ಫಾರ್ಮ್ಡ್ ಎಟ್ ಮಲ್ಪೆ ಇಂಡಿಯಾ ವಾಸ್ ದ ವೆರಿ ನಿಯರೆಸ್ಟ್ ಟು ದ ಲೆಜೆಂಡರಿ ಇಂಡಿಯನ್ ರೋಪ್ ಟ್ರಿಕ್ ಅಂತ ಬಂದಿರೋದು. ಸರ್, ಈಗ ಮ್ಯಾಜಿಕ್ ಅಂತ ಹೇಳಿದರೆ ನಿಮ್ಮ ಪ್ರಕಾರ ಒಂದು ಸ್ಕಿಲ್ಲ, ಪ್ರತಿಭೆಯ, ಇಲ್ಲ ಒಂದು ಸೈನ್ಸ್ ಅಂದರೆ ನಾರ್ಮಲಿ ಪ್ರೂಫ್ ವಿತ್ ಪ್ರೂಫ್, ಇಲ್ಲ ಒಂದು ಸ್ಟೋರಿ ಟೆಲ್ಲಿಂಗ್ ಸರ್, ಟೇಕಿಂಗ್ ಪೀಪಲ್ ಟು ಇಮ್ಯಾಜಿನೇಷನ್? ಅದರಲ್ಲಿ ಏನು ಆ್ಯಕ್ಚುಲಿ ಇಟ್ಸ್ ಎ ಸ್ಕಿಲ್ ಆ್ಯಂಡ್ ಸೈನ್ಸ್. ವಿಲ್ ಮ್ಯಾಜಿಕ್ ಆ್ಯಕ್ಟ್ ಆಸ್ ಅ ಥೆರಪಿ? ವಿಲ್ ಮ್ಯಾಜಿಕ್ ಆ್ಯಕ್ಟ್ ಆಸ್ ಅ ಮೆಡಿಸಿನ್ ಟು ದೇರ್ ಸಿಚುವೇಶನ್? ಇಲ್ಲಿ ಹಾಸ್ಪಿಟಲ್ ಇದ್ದವರಿಗೆಲ್ಲ ಅಲ್ಲೇ ಬಿದ್ದುಕೊಂಡಿರೋದಲ್ಲ, ಇಂಥದ್ದೇನಾದರೂ ಮೈಂಡಿಗೆ ಒಂದು ಖುಷಿ ಬಂದರೆ ಅದು ರಿಕವರಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ.